ಇವತ್ತು ನಾನು ಬೆಳಗ್ಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಪುದೀನ ರೈಸ್ ಬಾತನ್ನು ಮಾಡಿದ್ದೆ. ತುಂಬ ಚೆನ್ನಾಗಿ ಆಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಪುದೀನ ಸೊಪ್ಪನ್ನು ತಂದಿಟ್ಕೊಂಡು ಈ ರೀತಿ ಮಾಡಿ. ಪುದೀನ ಸೊಪ್ಪು ತುಂಬಾ ಒಳ್ಳೆಯದು. ವಾರದಲ್ಲಿ 3 ಸಲ 4 ಸಲ ಇದನ್ನು ಬಳಸ್ತಾರೆ. ಚಟ್ನಿ ಮಾಡೋದಿರ್ಬೋದು, ಮತ್ತು ಈ ರೀತಿ ಮಾಡೋದಿರ್ಬೋದು, ಚಿತ್ರಾನ್ನ ಮಾಡೋದಿರ್ಬೋದು, ಅದರಲ್ಲಿ ಎಲ್ಲವನ್ನು ಕೂಡ ತಯಾರಿಸ್ಬೋದು ಪುದೀನ ಸೊಪ್ಪಲ್ಲಿ. ಈ ರೀತಿ ಮಾಡಿ ಪುದೀನ ಸೊಪ್ಪನ್ನು ಬಳಸ್ತಾ ಬನ್ನಿ. ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಅಂದರೆ ನಮ್ಮ ಕರಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನೆಲ್ಲ ನಿರ್ಮೂಲನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಪೂರ್ಣ ವಿಡಿಯೋವನ್ನು ನೋಡಿ. ನನ್ನ ವಿಡಿಯೋ ಅಂತ ಅಲ್ಲ, ಪ್ರತಿಯೊಬ್ಬರ ವಿಡಿಯೋಗಳನ್ನು ಅಷ್ಟೇ ಪೂರ್ಣ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಪುದೀನ ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಆಗಾಗ್ಗೆ ಬಳಸ್ತಾ ಇರ್ತೀನಿ. ಜ್ಯೂಸ್ ಕೂಡ ಮಾಡ್ತಾ ಇರ್ತೀನಿ. ಅದರದ್ದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ನಿರ್ಮೂಲನೆಗೂ ಕೂಡ ಸಹಕಾರಿಯಾಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಪುದೀನ ರೈಸ್ ಬಾತ್ ಮಾಡೋದಕ್ಕೆ ನಾನು ಪುದೀನ ತೊಗೊಂಡಿದ್ದೀನಿ. ಒಂದು ಕಟ್ಟಾಗೋಷ್ಟು ಬಿಡಿಸಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹೆಚ್ಚೋದೇನು ಬೇಡ ಅದನ್ನು. ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ನಾನು, ಬೇಕಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಟೊಮೆಟೊ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊನ, ಅದು ಕೂಡ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಈಗ ಬಟಾಣಿ ಕಾಳು ಕೂಡ ತೊಗೊಂಡಿದ್ದೀನಿ. ಒಣಗಿರೋ ಬಟಾಣಿ ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ ರಾತ್ರಿ. ಹಸಿದು ಬೇಕಾದ್ರೂ ಕೂಡ ನೀವು ತೊಗೊಳ್ಬಹುದು. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಬನ್ನಿ ಏನೇನು ಬೇಕೋ ಎಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ. ಜಾಸ್ತಿ ಮಸಾಲೆ ಪದಾರ್ಥ ಏನು ಬೇಡ. ಈಗ ನಾನು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಹಾಕ್ಕೊಳ್ತೀನಿ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿದು ಬೇಕಾದರೂ ಕೂಡ ಹಾಕ್ಕೊಳ್ಬೋದು ನೀವು. ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಸ್ವಲ್ಪ ಶುಂಠಿ ಬಳಸಿದ್ರೆ ಒಳ್ಳೆಯದು ಅಂತ ಹೇಳಿ. ಈರುಳ್ಳಿ ಎಲ್ಲ ಏನು ಹಾಕ್ಕೊಳ್ತಾ ಇಲ್ಲ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಜೀರಿಗೆ ಜಾಸ್ತಿ ಇರಬೇಕು ರೈಸ್ ಬಾತ್ಗೆ ಹಾಕ್ಕೊಳ್ಬೇಕಾದ್ರೆ ಅಂತ ಹೇಳಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸೋಂಪನ್ನು ಕೂಡ ಹಾಕ್ಕೊಳ್ತೀನಿ. ಸೋಂಪನ್ನು ಕಡಿಮೆ ಹಾಕ್ಕೊಳ್ತೀನಿ. ಜೀರಿಗೆ ಜಾಸ್ತಿ ಇರಬೇಕು, ಸೋಂಪು ಕಡಿಮೆ ಇರಬೇಕು. ಈ ರೀತಿ ಎಲ್ಲ ಒಂದೊಂದಾಗಿ. ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಒಂದೇ ಒಂದು ಏಲಕ್ಕಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಾಕಾಗುತ್ತೆ, ಅದರದ್ದೇ ಘಮ ಬರುತ್ತೆ ನೋಡಿ. ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಒಂಚೂರು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು, ತುಂಬ ಮಸಾಲೆ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಅಂಥೇಳಿ ಕಡಿಮೆ ಮೀಡಿಯಮಾಗಿ ಹಾಕ್ಕೊಳ್ತೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ಕಾಯಿ ತುರಿ, ಕೊಬ್ಬರಿ ತುರಿ ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಹಾಕಿದ್ರೆ ಒಳ್ಳೆಯದು. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣಗಿರೋ ಕರ್ಬೇವಿನ ಸೊಪ್ಪಿದ್ರೆ ಅದನ್ನೇ ಹಾಕ್ಕೊಳ್ಳಿ, ಹಸಿದಿದ್ರೂ ಹಾಕ್ಕೊಳ್ಳಿ, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ಮೆಣಸಿನಕಾಳನ್ನು ಹಾಕ್ಕೊಳ್ತೀನಿ. ಮೆಣಸಿನಕಾಳು ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬ ರುಚಿ, ಒಂಥರ ಡಿಫ್ರೆಂಟ್ ಆದಂತಹ ರುಚಿ ಇರುತ್ತೆ. ಈಗ ಅದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲ ಹಾಕಿ ರುಬ್ಬಿ ಇಟ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕೊಬ್ಬರಿ ಎಣ್ಣೆನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವತ್ತು. ಕೋಕೋನಟ್ ಆಯಿಲ್ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ರೈಸ್ ಬಾತ್ ಮಾಡುವಾಗ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು. ಇವಾಗ ಸಾಸಿವೆ ಹಾಕ್ಕೊಂಡೆ ನಾನು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎರಡನ್ನು ಕೂಡ ಕೈ ಆಡ್ಕೊಳ್ಳೋಣ. ಇವಾಗ ಕಾಳು ಕೂಡ ಹಾಕ್ಕೊಳ್ಳೋಣ. ಬಟಾಣಿ ಕಾಳನ್ನು ನೋಡಿ, ಹಸಿ ಬಟಾಣಿ ಸಿಕ್ಕಿದ್ರೆ ಅದನ್ನೇ ಹಾಕ್ಕೊಳ್ಳಿ. ನನಗೆ ಹಸಿ ಬಟಾಣಿ ಸಿಕ್ಕಿಲ್ಲ, ನಾನು ಒಣಗಿರೋದನ್ನೇ ನೆನೆಸಿ ಇಟ್ಕೊಂಡಿದ್ದೆ. ಎಣ್ಣೆಗೆ ಹಾಕ್ಕೊಂಡ್ಬಿಡ್ಬೇಕು. ಎಣ್ಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ಕೊಳ್ತೀನಿ ನೋಡಿ. ಗ್ರೀನಾಗಿ ಬರುತ್ತೆ ರೈಸ್ ಬಾತ್ ಮಾಡಿದಾಗ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಕೂಡ ಗ್ರೀನ್ ಆಗ್ತಾಯಿತ್ತು. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆ ಒಳಗಡೆಗೆ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆ ಒಳಗಡೆ ಹುರ್ಕೋಬೇಕು. ಆವಾಗಲೇ ರೈಸ್ ಬಾತು ತುಂಬ ಚೆನ್ನಾಗಿ ಬರೋದು.
ಇದೆಲ್ಲ ಎಣ್ಣೆ ಒಳಗಡೆ ಚೆನ್ನಾಗಿ ಬಿಸಿ ಆಗಬೇಕು, ಹುರ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಹಾಗೆ ನೀರನ್ನು ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಜಾರು ತೊಳೆದಿದ್ದ ನೀರು ಕೂಡ ಇವಾಗ ನಾನು ಹಾಕ್ಕೊಳ್ಳಲ್ಲ ಇದಕ್ಕೆ. ಇದೆಲ್ಲ ಆದಮೇಲೆ ಜಾರು ತೊಳೆದಿದ್ದ ನೀರನ್ನು ಹಾಕ್ಕೊಳ್ಬೋದು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಅದು. ಈಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನು. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕಿ ನೀರನ್ನು ಕುದಿಯೋಕ್ಕೆ ಬಿಡೋಣ ಇವಾಗ. ಈಗ 1 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ, ಅದನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಮಸಾಲೆ ಎರಡು ಕೂಡ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ಅದನ್ನು ಮುಚ್ಚಳನ ಹಾಕಿ ಕೂಗಿಸ್ಕೋಬೇಕು. ನಾನು 2 ವಿಷಿಯಲ್ ಕೂಗಿಸ್ಕೊಳ್ತೀನಿ ನೋಡಿ. ನಿಮ್ಮನೆ ಅಕ್ಕಿನಲ್ಲಿ 1 ವಿಷಿಯಲ್ಗೆ ಅನ್ನ ಆದರೆ ಓಕೆ. ಇದಕ್ಕೆ ನಾನು 2 ಸಲ ಕೂಗಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಹೊತ್ತು ಬೇಯುತ್ತೆ ಅಂಥೇಳಿ ಅಷ್ಟೆಲ್ಲ ಸ್ಮೂತ್ ಆಗುತ್ತೆ. ರೈಸ್ ಬಾತು ಯಾವತ್ತೂ ಕೂಡ ಸ್ಮೂತ್ ಆಗಿರಬೇಕು, ತುಂಬ ಗಟ್ಟಿ ಇರಬಾರ್ದು. ಇವಾಗ ನಾನು ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಇವಾಗಲೇ, ಎಷ್ಟು ಬೇಕಷ್ಟು. ಈಗ ಒಂದು ಸಲ ಎಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಮುಚ್ಚಳನ ಹಾಕಿ 2 ವಿಷಲನ್ನು ಕೂಗಿಸ್ಕೊಳ್ಬೇಕು. ಅಕ್ಕಿಗೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಅದರಿಂದ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ತಕ್ಷಣ ಕ್ಯಾಪನ್ನು ಹಾಕಿ ಮುಚ್ಚಬೇಡಿ. ಇವಾಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಮೊಸರು ಬಜ್ಜಿನ ಕೂಡ ಮಾಡ್ಕೊಳ್ತೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಬಜ್ಜಿ ಕೊಟ್ಟಿಲ್ಲ ಅಂದರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ ರೈಸ್ ಬಾತ್ಗೆ. ಪುದೀನ ರೈಸ್ ಬಾತು ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ಮಾಡಿಕೊಂಡು ತಿಂದರೆ. ಬನ್ನಿ ಇವಾಗ ಮೊಸರು ಬಜ್ಜಿಯನ್ನು ಕೂಡ ಮಾಡ್ಕೊಂಡು ಬಿಡೋಣ. ಇವಾಗ ಇದಕ್ಕೆ ನಾನು ಒಂದು ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಗ್ಗರಣೆ ಹಾಕಿದ್ರೂ ಕೂಡ ರುಚಿಯಾಗಿರುತ್ತೆ. ಹಾಗೆ ಬೇಕಾದರೂ ಕೊಡ್ಬೋದು, ಮಕ್ಕಳು ಹಾಗೆ ಇಷ್ಟಪಡ್ತಾರೆ. ಒಗ್ಗರಣೆ ಹಾಕೋದಕ್ಕಿಂತ ಬರೀ ಮೊಸರನ್ನು ಕೊಟ್ಬಿಟ್ರೆ ಊಟ ಮಾಡ್ಕೊಂಬಿಡ್ತಾರೆ. ನಮ್ಮನೇಲಂತೂ ಹಾಗೇ, ಒಗ್ಗರಣೆ ಹಾಕಿರೋದಕ್ಕಿಂತ ಹಾಗೆ ಮೊಸರು ಮತ್ತು ಈರುಳ್ಳಿಯನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಇಷ್ಟ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಮೊಸರು ಬಜ್ಜಿ ರೆಡಿ ಆಯಿತು. ಅದಕ್ಕೆ ಒಂದು ಪಿಂಚಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ತಾಯಿದ್ರೆ ಚೆನ್ನಾಗಿರಲ್ಲ, ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ. ಈಗ ಮೊಸರು ಬಜ್ಜಿ ರೆಡಿಯಾಗಿದೆ. ಇದನ್ನು ಒಂದು ಕಡೆಗೆ ತೆಗೆದಿಟ್ಟು ನಮ್ಮ ರೈಸ್ ಬಾತು ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡೋಣ ಬನ್ನಿ ಇವಾಗ. ನೋಡಿ, ಕುಕ್ಕರ್ ಕೂಗಿದೆ, ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಒಂದು ಸಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಡಬೇಕು. ಒಂದು 5 ನಿಮಿಷ ಅಷ್ಟು ಮುಚ್ಚಿಟ್ರೆ ಅದೆಲ್ಲ ಹೊಂದ್ಕೊಳ್ಳುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವೆಷ್ಟೇ ನಾನು ಅದನ್ನು ಕಲಸಿ ನಾವು ಮುಚ್ಚಳನ ಹಾಕಿದರೂ ಕೂಡ ಅದ್ರ ಮಸಾಲೆ ಸ್ವಲ್ಪ ಮೇಲೆ ಬಂದೇ ಬರುತ್ತೆ. ಇವಾಗ ನೋಡಿ, ಫುಲ್ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ, ಚಿಕ್ಕದೊಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ, ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂತ. ನೋಡಿ, ಈ ಥರ ಬೆಳಗಿನ ತಿಂಡಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೆಲ್ಲ ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಪಾಯಸ ಕೂಡ ಮಾಡ್ಕೊಳ್ಬೋದು. ನೋಡಿ, ಒಂದು ತಟ್ಟೆಗೆ ಈ ರೀತಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಅಷ್ಟೆಲ್ಲ ಮನೆಯೆಲ್ಲ ಗಮ್ ಅಂತ ಇದೆ. ಮಸಾಲೆ ಕೂಡ ಜಾಸ್ತಿ ಹಾಕಿಲ್ಲ, ಆ ರೀತಿ ಮಾಡಿದ್ದೀನಿ. ಈಗ ಸ್ವಲ್ಪ ಸೌತೆಕಾಯನ್ನು ಇಟ್ಕೊಳ್ಳೋಣ ನೆಂಚ್ಕೊಳ್ಳೋದಕ್ಕೆ. ಸೌತೆಕಾಯಿ ಊಟಕ್ಕೆ ಇದ್ದೇ ಇರಬೇಕು, ಆವಾಗ ತುಂಬ ರುಚಿ ಅಂತ ಅನಿಸುತ್ತೆ. ಅಷ್ಟೆಲ್ಲ ಸೌತೆಕಾಯಿನಿಂದ ಜೀರ್ಣಕಾರಿ ಶಕ್ತಿ ಇರೋದ್ರಿಂದ ಸೌತೆಕಾಯಿನೂ ಕೂಡ ತಿನ್ನಬೇಕು. ಇವಾಗ ಮೊಸರು ಬಜ್ಜಿಯನ್ನು ಕೂಡ ನಾನು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಮಾವಿನ ಹಣ್ಣನ್ನು ಕೂಡ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಕಂಪ್ಲೀಟ್ ಆಯಿತು. ಊಟಕ್ಕೆ, ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ಯಾವ ರೀತಿ ಇತ್ತು ಅಂತ ಹೇಳಿ. ಪುದೀನ ರೈಸ್ ಬಾತು ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಿಗೆ ಪದಾರ್ಥಗಳ ಅವಶ್ಯಕತೆಗಳು ಕೂಡ ಇರಲ್ಲ.
ಆ ತರಕಾರಿನ ಹೆಚ್ಕೊಳ್ಬೇಕು ಅನ್ನೋ ಕಷ್ಟ ಕೂಡ ಇರಲ್ಲ. ಬೆಳಗ್ಗೆ ಹೊತ್ತು ಬೇಗ ಫಾಸ್ಟಾಗಿ ಒಂದು ಹಾಫ್ ಆನ್ ಅವರಲ್ಲಿ ಅರ್ಧ ಗಂಟೆ ಒಳಗಡೆ ನಾವು ಈ ಒಂದು ಬಾತನ್ನು ರೆಡಿ ಮಾಡಿಬಿಡ್ಬೋದು. ಅಷ್ಟೇ ಎಲ್ಲ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು. ಬೆಳಗ್ಗೆ ಹೊತ್ತು ಮಾಡೋ ಉದ್ದೇಶ ಏನಂತಂದರೆ ಬಾಕ್ಸ್ ಹಾಕೋದಕ್ಕೆ ಬಹಳ ಅನುಕೂಲ ಆಗುತ್ತೆ, ಮಧ್ಯಾಹ್ನ ಊಟಕ್ಕೆ ಕೂಡ ಕೊಟ್ಟು ಕಳಿಸ್ಬಹುದು ಅಂತ ಹೇಳಿ ಆಫೀಸ್ಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ, ಎಲ್ಲ ಕೆಲಸಗಳಿಗೆ ಹೋಗೋರಿಗೆ ಈ ರೀತಿ ಒಂದು ಪುದೀನ ರೈಸ್ ಬಾತನ್ನು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಬೆಳಗ್ಗೆ ಹೊತ್ತು. ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.